ಬಂದ್ರಾ ಬನ್ನಿ. ಹಾಯ್ ಹಲೋ ನಮಸ್ಕಾರ, ಎಲ್ರಿಗೂ ಸ್ವಾಗತ. ಬನ್ನಿ, ಇವತ್ತಂತೂ ತುಂಬ ಡಿಫ್ರೆಂಟ್ ಆದಂತಹ 2 ಮ್ಯಾಂಗೋ ಜ್ಯೂಸ್ ಅಂತ ಹೇಳ್ಬೋದು, ಅಥವಾ ನೀವು ಅದಕ್ಕೆ ಮ್ಯಾಂಗೋ ಸ್ಮೂತಿ ಅಂತಲೂ ಕೂಡ ಕರಿಬೋದು. ಇದು ತುಂಬ ಹೆಲ್ತಿಗೆ ಬೆನಿಫಿಟ್ಟು, ನಿಮ್ಮ ತೂಕ ಇಳಿಸೋದಕ್ಕೆ ಸಹಾಯ ಆಗುತ್ತೆ. ಈ ಬೇಸಿಗೆಯಲ್ಲಂತೂ ನಿಮಗೆ ಹೇಳಿ ಮಾಡಿಸಿದಂತಹ ಸ್ಮೂದಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 2 ಐಸ್ ಕ್ಯೂಬ್ ಕೋಲ್ಡ್ ಆಗಲಿ, ಯಾಕಂದರೆ ಬೇಸಿಗೆ ಅಲ್ವಾ, ಕೋಲ್ಡ್ ಇರಲಿ ಅನ್ನೋದಕ್ಕೋಸ್ಕರ ಒಂದು 2 ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ಒಂದು ಅರ್ಧ ಅಂದರೆ 2 ಹೋಳಷ್ಟು ನಾನು ಮ್ಯಾಂಗೋ ತೊಗೊಂಡು ಅದರ ಮ್ಯಾಂಗೋ ಪಲ್ಪನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್, ನೆನೆಸಿಟ್ಟಂತಹ ಚಿಯಾ ಸೀಡ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಆರೆಂಜ್ ಪಲ್ಪನ್ನು ತೊಗೊಂಡಿದ್ದೀನಿ. ಇದು ರೆಡಿಮೇಡ್ ಸಿಗುತ್ತಾ ನೋಡಿ, ಅದನ್ನು ತೊಗೋಬೋದು, ಅಥವಾ ನೀವು ಪ್ಯೂರಾಗಿ ಆರೆಂಜನ್ನೇ ತೊಗೊಂಡು ಮಾಡ್ಕೋಬೋದು. ಮಾಡಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ಇದಕ್ಕೆ ಕೋಲ್ಡ್ ವಾಟರನ್ನು ಹಾಕಬೇಕು. ಇಲ್ಲ ಐಸ್ ಕ್ಯೂಬ್ನೇ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೆ ನಮಗೆ ಟೇಸ್ಟಿಯಾದಂತಹ ಜ್ಯೂಸ್ ಅಥವಾ ಸ್ಮೂದಿ ಬೇಸಿಗೆ ಕಾಲದಲ್ಲಿ ನಿಮಗೆ ಬಾಡಿ ಹೀಟನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಯಾವಾಗೆಲ್ಲ ತೊಗೋಬೇಕು ಅಂದರೆ, ನೀವು ನೆಕ್ಸ್ಟ್ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇವಾಗ ನೋಡಿರಿ, ಮೊದಲೇ ಸ್ಮೂದಿ ನಮ್ಮದು ಅಂದರೆ ಮ್ಯಾಂಗೋ ಜ್ಯೂಸ್ ರೆಡಿ ಆಯಿತು. ಯಾಕಂದರೆ ಮ್ಯಾಂಗೋ ಬೇರೆ ಫ್ರೂಟ್ಸ್ ತೊಗೋಬೋದು, ಬಟ್ ಇದು ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಹಾಗಾಗಿ ನಾನು ಮ್ಯಾಂಗೋ ಹಣ್ಣೆ ತೊಗೊಂಡ್ಬಿಟ್ಟು ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು, ಇದು ಕೂಡ ತುಂಬ ಹೆಲ್ತ್ಗೆ ಬೆನಿಫಿಟ್ಟು ನಿಮಗೆ. ಇದಕ್ಕೆ ಬಾದಾಮ್ ಕಟೇರ ಅಂತಾರೆ, ಬಾದಾಮ್ ಗೋಂದ್ ಅಂತಾರೆ. ಇದು ಅಂಟಿನ ಥರನೇ ಇರುತ್ತೆ, ಬಟ್ ಅಂಟಲ್ಲ. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ. ಇದನ್ನು 1 ಟೇಬಲ್ ಸ್ಪೂನಷ್ಟು ತೊಗೊಂಡು ರಾತ್ರಿ ನೆನೆ ಹಾಕಬೇಕು, ಅಥವಾ ಒಂದು 2-3 ತಾಸು ನೆನೆ ಹಾಕಿದರೂ ಸಾಕು. ಇದು ಈ ರೀತಿ ಜೆಲ್ ಫಾರ್ಮೆಟಿಗೆ ಬರ್ತೈತೆ ನೋಡಿರಿ. ಸೇಮ್ ಇದು ನೋಡೋಕ್ಕೆ ನಾವು ಉಂಡೆ ಕಟ್ತೀವಲ್ಲ ಅಂಟು ಅದೇ ರೀತಿ ಇರುತ್ತೆ, ಬಟ್ ನೆನೆಸಿದರೆ ಈ ರೀತಿ ಜೆಲ್ಲಾಗಿ ಕನ್ವರ್ಟ್ ಆಗುತ್ತೆ. ಇದು ಬಾಡಿಯಲ್ಲಿರುವ ಎಕ್ಸಸ್ ಹೀಟನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ 1 ಟೇಬಲ್ ಸ್ಪೂನಷ್ಟು ತೊಗೊಂಡಂತಹ ಬಾದಾಮ್ ಗೋಂದು ಇಷ್ಟಾಗಿದೆ ನೋಡಿರಿ, ಒಂದು 2-3 ಟೇಬಲ್ ಸ್ಪೂನ್ ಆಗುತ್ತೆ. ಇದು ಇಬ್ಬರು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಮತ್ತೆ ನಾನು 2 ಹೋಳಷ್ಟು ಮ್ಯಾಂಗೋ ಪಲ್ಪ್ ತೊಗೊಂಡಿದ್ದೀನಿ. ಇವಾಗ ನಾವು ನೆನೆಸಿಟ್ಟಂತಹ ಬಾದಾಮ್ ಗೋಂದನ್ನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಅಥವಾ ಚಿಯಾ ಸೀಡ್ಸ್, ನಿಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನು ಯೂಸ್ ಮಾಡ್ಕೊರಿ. ನೆಕ್ಸ್ಟ್ ನಾವು ತೆಗೆದುಕೊಂಡಂತಹ ಮ್ಯಾಂಗೋ ಪಲ್ಪನ್ನು ಹಾಕಿ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ ಅಥವಾ ಐಸ್ ವಾಟರ್ ಹಾಕ್ಕೊಳ್ಳಿ. ಇದಕ್ಕೆ ನೀವು ಡಯಟಲ್ಲಿ ಇಲ್ಲ ಅಂದರೆ ಜೇನುತುಪ್ಪ, ಸಕ್ಕರೆ ಬಳಸ್ಬೋದು. ನಾವು ಡಯಟಲ್ಲಿರೋರು ಇದಕ್ಕೆ ಸಕ್ಕರೆ ಅಥವಾ ಅದನ್ನು ಬಳಸೋ ಹಾಗಿಲ್ಲ. ಬೇಕೇ ಬೇಕು ಅಂದರೆ ನೀವು ಹಣಿಯನ್ನು ಬಳಸ್ಕೋಬೋದು. ನಂತರ ಇದಕ್ಕೆ ಲೋ ಫ್ಯಾಟ್ ಮಿಲ್ಕ್ ಅಥವಾ ಬಾದಾಮ್ ಮಿಲ್ಕನ್ನು ಹಾಕ್ಕೊಳ್ಬೋದು. ನಾನು ಲೋ ಫ್ಯಾಟ್ ಮಿಲ್ಕನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಟೇಸ್ಟಿಯಾದಂತಹ ಬಾಡಿಯಲ್ಲಿ ಹೀಟ್ ಕಡಿಮೆ ಮಾಡಿ ವೇಟ್ ಲಾಸ್ ಮಾಡುವಂತಹ ಸ್ಮೂದಿ ರೆಡಿಯಾಗುತ್ತೆ. ಈ 2 ಸ್ಮೂದಿಯನ್ನು ಯಾವಾಗೆಲ್ಲ ತೊಗೋಬಹುದು ಅಂದರೆ, ನೀವು ಡಯಟಲ್ಲಿದ್ದರೆ ನಿಮ್ಮ ಟಿಫನ್ ಅಥವಾ ಡಿನ್ನರನ್ನು ರೀಪ್ಲೇಸ್ಮೆಂಟ್ ಮಾಡುವಂತಿರಬೇಕು. ಅಂದರೆ ನೀವು ಇದನ್ನು ತೊಗೊಂಡು ಟಿಫಿನ್ ಮಾಡಬೇಕು, ಇದನ್ನು ತೊಗೊಂಡು ಊಟ ಮಾಡೋದಲ್ಲ. ಟಿಫಿನ್ ಸ್ಕಿಪ್ ಮಾಡಿ ಇದನ್ನು ತೊಗೋಬೋದು, ಅಥವಾ ರಾತ್ರಿ ಡಿನ್ನರ್ ಸ್ಕಿಪ್ ಮಾಡಿ ಇದನ್ನು ತೊಗೋಬೋದು, ಬಟ್ ಲಂಚ್ ಮಾತ್ರ ಸ್ಕಿಪ್ ಮಾಡಲೇಬೇಡಿ. ಇದೇ ರೀತಿ 1 ವಾರ ತೊಗೊಂಡು ನೋಡಿ ಯಾವ ರೀತಿ ರಿಸಲ್ಟ್ ಬಂತು ಅಂತ ನನಗೆ ತಿಳಿಸಿ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊರಿ. ಥ್ಯಾಂಕ್ ಯು.